ಬ್ರಿಟಿಷ್ ಟೈಮ್ನಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಸೆಕೆಂಡ್ ಓಲ್ಡೆಸ್ಟ್ ರೈಲ್ವೆ ಮ್ಯೂಸಿಯಂ ಇನ್ ಇಂಡಿಯಾ. ಈ ಪ್ಲೇಸ್ ಯಾವುದು ಗೊತ್ತಾ? ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಮುನಾ ನೊಲಂಬ ಬ್ಲಾಗಿಗೆ ಸ್ವಾಗತ. ನಾನಿವತ್ತು ಹೋಗ್ತಾ ಇರೋದು ಮೈಸೂರಿನ ರೈಲ್ವೆ ಮ್ಯೂಸಿಯಂಗೆ. ಹೊರಗಿನಿಂದ ನೋಡಿದಾಗ ಇದು ಸಾಮಾನ್ಯ ಮ್ಯೂಸಿಯಂ ಅಂತೆ ಕಾಣಬಹುದು, ಆದರೆ ಒಳಗೆ ಕಾಲಿಟ್ಟ ತಕ್ಷಣವೇ ನಮ್ಮ ಮುಂದೆ ಕಾಣಿಸುವ ಹಳೆಯ ರೈಲುಗಳು ಈ ಜಾಗದ ವಿಶೇಷತೆಯನ್ನು ಹೇಳುತ್ತವೆ. ಇದು ಕೇವಲ ರೈಲುಗಳನ್ನು ಪ್ರದರ್ಶಿಸುವ ಸ್ಥಳವಲ್ಲ, ಭಾರತೀಯ ರೈಲ್ವೆ ಹೇಗೆ ಬೆಳೆದಿದೆ, ಹಳೆಯ ಕಾಲದಲ್ಲಿ ರೈಲು ಪ್ರಯಾಣ ಹೇಗಿತ್ತು ಮತ್ತು ರೈಲಿನಲ್ಲಿ ಬಳಸುತ್ತಿರುವ ತಂತ್ರಜ್ಞಾನ ಹೇಗಿತ್ತು ತಿಳಿದುಕೊಳ್ಳಲು ಇದು ಒಂದು ಉತ್ತಮ ಸ್ಥಳ. ಒಳಗಡೆ ಹೋಗೋಣ. ಇದು ಸದರನ್ ರೈಲ್ವೆ ಯಾವ ರೀತಿ ಬೆಳೆದು ಬಂತು, ಅದರದ್ದು ಡೀಟೇಲ್ಸು ಕಂಪ್ಲೀಟಾಗಿ ಈ ಮ್ಯೂಸಿಯಮಲ್ಲಿ ನಿಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸಿಗೆ ಬಂದಿದ್ದ ಕೂಡಲೇ ಫಸ್ಟು ಸಿಗೋದೆ ನಮ್ಮ ಮೈಸೂರಿನ ಪ್ಲ್ಯಾನ್ ಸಿಟಿ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವೋ ಅದ್ರ ನಕ್ಷೆ ಇದೆ ಇಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ನಿಮಗೆ ಸೈಕರ್ ಅಗರಬತ್ತಿ ಅವರು ಕಾಂಟ್ರಿಬ್ಯೂಟ್ ಮಾಡಿರೋದು. ಇಲ್ಲಿ ಅವ್ರದ್ದು ನೇಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಗುಡ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಬೆಟ್ಟ ಗುಡ್ಡ, ಮೈಸೂರಿನ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ, ಟ್ರೈನ್ ಹೇಗೆ ಮೂವ್ ಆಗುತ್ತೆ, ಪ್ರತಿಯೊಂದೂ ಅವರು ತುಂಬ ಚೆನ್ನಾಗಿ ಇದರಲ್ಲಿ ಪ್ಲ್ಯಾನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇನೀಗ ಪ್ರೆಸೆಂಟ್ ಟ್ರೈನ್ ನೋಡ್ತಿದ್ದೀರಲ್ಲ, ಅದು ಸ್ಟೀಮ್ ಲೋಕೋಮೋಟಿವ್ ಅಂತ ಹೇಳಿ. ಈ ಟ್ರೈನು ಎಲೆಕ್ಟ್ರಿಕ್ಕು ಮತ್ತು ಡೀಸೆಲ್ ಲೋಕೋಮೋಟಿವ್ ಟ್ರೈನ್ಗೆ ಕಂಪೇರ್ ಮಾಡಿದ್ರೆ ಟೋಟಲಿ ಡಿಫ್ರೆಂಟ್ ಆಗಿದೆ. ಇದು ವರ್ಕಿಂಗ್ ಸಿಸ್ಟಮ್ಮು ಸಂಪೂರ್ಣ ಚೇಂಜ್ ಇದೆ. ಕಲ್ಲಿದ್ದಲು ಸುಟ್ಬಿಟ್ಟು ಅದನ್ನು ನೀರನ್ನ ಬಿಸಿ ಮಾಡಿ ಅದಕ್ಕೆ ಹಾಕ್ತಿದ್ರಂತೆ. ಅದರಿಂದ ಸ್ಟೀಮ್ ಕ್ರಿಯೇಟ್ ಆಗುತ್ತಲ್ಲ, ಅದರಿಂದ ನಿಮಗೆ ಇಂಜಿನ್ ಚಕ್ರ ಟರ್ನ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆ ಟೈಮ್ನಲ್ಲಿ ಇಂತಹ ಇಂಜಿನ್ ಮಾಡಿಕೊಂಡು 1000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿದ್ರು ಅಂತ ಹೇಳಿದ್ರೆ ರಿಯಲಿ ಇಟ್ಸ್ ಗ್ರೇಟ್ ಅಂತಲೇ ಹೇಳ್ಬೋದು. ಅಷ್ಟು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಆ ಟೈಮಲ್ಲಿ ಇದು. ಆಮೇಲೆ ಟೈಮ್ ಸೆನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ. ಇದು ಹ್ಯಾಂಡ್ ಪಂಪ್, ಇದು ಮುಂಚೆ ನಾವು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರ ಇದು ತುಂಬ ಚೆನ್ನಾಗಿದೆ. ಅದನ್ನು ನೀರು ಮಾತ್ರ ಬರೋದಿಲ್ಲ ಅಷ್ಟೇ. ಅದಾದಮೇಲೆ ಮೈಸೂರು ರಾಜರು ಯೂಸ್ ಮಾಡ್ತಿದ್ದ ಟ್ರೈನ್ ಇದು. ಏನಕ್ಕೆ ಈ ಟ್ರೈನ್ ಫೇಮಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಆ ಟ್ರೈನಲ್ಲಿ ಅವೈಲೇಬಲ್ ಇದೆ. ನಾವು ಟ್ರೈನ್ ಯೂಸ್ ಮಾಡಿದ್ರೆ ಬರೀ ಸೀಟು, ಫ್ಯಾನು, ಲಗೇಜ್ ಸ್ಪೇಸು ಅಷ್ಟೇ ಇರುತ್ತೆ. ಬಟ್ ಇವ್ರು ಯೂಸ್ ಮಾಡ್ತಿರೋ ಟ್ರೈನ್ ಬಂದು ಸಖತ್ತಾಗಿದೆ. ಈ ಕೋಚಲ್ಲಿ ಫುಲ್ಲು ನಿಮಗೆ ಪ್ರತಿ ಬೆಡ್ಡು, ಈವನ್ ಅವ್ರಿಗೆ ಡೈನಿಂಗ್ ಟೇಬಲು, ವಾಶ್ರೂಮು, ಡ್ರೆಸ್ಸಿಂಗ್ ಟೇಬಲ್ ಇದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈವನ್ ಫರ್ನಿಚರ್ಸ್ ಎಲ್ಲ ಹಳೆ ಮಾಡೆಲ್ ಡಿಸೈನ್ ಇದೆ. ಸಖತ್ತಾಗಿದೆ ಮಾತ್ರ. ಇದು ಒಂದು ರೈಲ್ವೆ ಕೋಚಲ್ಲ, ರಾಯಲ್ ಲೈಫ್ ಸ್ಟೈಲ್ ಆ್ಯಂಡ್ ರೈಲ್ವೆ ಇಂಜಿನಿಯರಿಂಗ್ ಎರಡನ್ನೂ ತೋರಿಸುವ ಒಂದು ಮೂವಿಂಗ್ ಪೀಸ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಾ ಇರೋದು ರೈಲ್ ಮೋಟಾರ್ ಕಾರ್. ಇದು ಓನ್ಲಿ ಟ್ರ್ಯಾಕ್ ಮೇಲೆ ಹೋಗುತ್ತೆ ಹೊರತು ರೋಡಲ್ಲಂತೂ ಹೋಗಲ್ಲ. ತುಂಬ ಚೆನ್ನಾಗಿದೆ ಇದಂತೂ. ನೆಕ್ಸ್ಟು ನೀವು ಹಂಗೆ ಬಂದರೆ ಮುಂದಕ್ಕೆ ನೋಡಿ, ಇದನ್ನು ಕಮ್ಯುನಿಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರು. ಸಿಗ್ನಲ್ ಎಕ್ವಿಪ್ಮೆಂಟು, ಮೆಕ್ಯಾನಿಕಲ್ ಸಿಸ್ಟಮು, ರೈಲ್ವೆ ಎಕ್ವಿಪ್ಮೆಂಟು, ಸಿಗ್ನಲಿಂಗ್ ಸಿಸ್ಟಮ್ಗೆಲ್ಲ ಈ ಥರ ಯೂಸ್ ಮಾಡ್ತಿದ್ರು. ಫುಲ್ ಕಂಪ್ಲೀಟ್ ಅಲ್ಲಿ ಡಿಸ್ಕ್ರಿಪ್ಷನ್ನು ಹಾಕಿದ್ದಾರೆ ಅವರು. ನೀವು ಹೋದಾಗ ನೀವು ಆರಾಮಾಗಿ ಓದ್ಕೊಬೋದು. ಅದಾದಮೇಲೆ ನಿಮ್ಗೆ ಹಾಗೆ ಮುಂದೆ ಬಂತು ಅಂದರೆ ನಿಮ್ಗೆ ಹಳೆ ಕಾಲದಲ್ಲಿ ಟೆಲಿಫೋನ್ಸ್ ಯಾವ ಥರ ಯೂಸ್ ಮಾಡ್ತಿದ್ರು. ಅದಾದಮೇಲೆ ನಿಮಗೆ ಫೋಟೋಗ್ರಫಿ ಇದೆ ಎಷ್ಟೊಂದು. ಜಸ್ಟ್ ಹಾಗೆ ಪಾಸ್ ಆಗ್ತಾಯಿದೆ. ನೀವು ಹಳೆ ಕಾಲದಲ್ಲಿ ಟಿಕೆಟ್ ಕೌಂಟರ್ ಹೇಗಿತ್ತು ಅನ್ನೋದಕ್ಕೆ ಒಂದು ತುಂಬ ಚೆನ್ನಾಗಿ ಡೆಮೋ ಕೊಟ್ಟಿದ್ದಾರೆ. ಈವನ್ ಒಬ್ಬರು ಸ್ಟೇಷನ್ ಮಾಸ್ಟ್ರೂ ಇಟ್ಟಿದ್ದಾರೆ ಆ ಸೈಡಲ್ಲಿ. ಸಖತ್ತಾಗಿದೆ. ಈ ನಮ್ಮ ತಂದೆ ಮತ್ತು ನನ್ನ ಮಗಳು ಇಬ್ಬರೂ, ನಮ್ಮ ತಂದೆ ಹೋಗ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಆಗಿದ್ದಾರೆ. ಅವಳು ಬಂದು ಟಿಕೆಟ್ ಕೌಂಟರಲ್ಲಿ ನಿಂತ್ಕೊಂಡು ಕೊಡಿ ನನಗೆ ಟಿಕೆಟ್ನ ಅಂತ ತೊಗೊತಿದ್ದಾಳೆ. ನೋಡೋಕ್ಕೆ ತುಂಬ ಖುಷಿ ಆಯಿತು. ಅದಾದಮೇಲೆ ನನಗೆ ತುಂಬ ಇಂಪ್ರೆಸಿವ್ ಆಗಿದ್ದು ಅಂತ ಹೇಳಿದ್ರೆ ಈ ಬೆಲ್ಲು. ನನಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ಆ ಬೆಲ್ ಬಾರಿಸ್ದಾಗಲೆಲ್ಲ ಟೈಮ್ ಆಯಿತು, ಟ್ರೈನ್ ಬರುತ್ತೆ ಅನ್ನೋದೊಂದು ಇಂಟಿಮೇಷನ್ ಇದೆ. ತುಂಬ ಖುಷಿ ಆಯಿತು ನನಗೆ. ಒಳಗಡೆ ಹೋದಾಗ ಹಳೆ ಟಿಕೆಟ್ಸ್ಗಳಂತೂ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಅದಾದಮೇಲೆ ಹಳೆ ಮಿಷಿನು ಅಷ್ಟೇ. ನಿಮಗೆ ಅದರೊಳಗಡೆ ಟಿಕೆಟ್ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮಗೆ ಅದ್ರ ಮೇಲೆ ಇದು ಪ್ರಿಂಟ್ ಆಗುತ್ತೆ ನಂಬರ್ಸು. ನಂಗೆ ತುಂಬ ಖುಷಿ ಆಯಿತು. ಇದನ್ನು ಅಯ್ಯೋ ಎಷ್ಟು ಚೆನ್ನಾಗಿ ಅವರು ಅದನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಮ್ಯೂಸಿಯಮ್ನ. ಇದು ಬಂದು 50 ರೂಪೀಸ್ ಎಂಟ್ರೆನ್ಸ್ ಇರುತ್ತೆ ನಿಮಗೆ. ಆ ಟಾಯ್ ಟ್ರೈನ್ಗೆ ನಾವು ಎಲ್ಲರೂ ಹತ್ಬೋದು. ಬಟ್ ಹೋದಾಗ ತುಂಬ ಕ್ರೌಡ್ ಇರುತ್ತೆ. ದಸರಾ ಟೈಮಲ್ಲಿ ಹೋದಾಗಲೂ ನಿಮಗೆ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ನಿಮಗೆ 2 to 3 hours ಅಂತೂ ಪಕ್ಕಾ ಟೈಮ್ ಬೇಕೇ ಬೇಕು. ನೀವು ಅದಕ್ಕಂತೂ ಫಿಕ್ಸ್ ಮಾಡ್ಕೊಂಡು ಬನ್ನಿ. ನಿಮ್ಮ ಮಕ್ಳನ್ನ ಕರ್ಕೊಂಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಟಾಯ್ ಟ್ರೈನ್ ಎಂಟ್ರೆನ್ಸ್ ಬಂದು ದೊಡ್ಡವ್ರಿಗೆ 50 ರೂಪೀಸ್ ಇರುತ್ತೆ, ಮಕ್ಕಳಿಗೆ 20 ರೂಪೀಸ್ ಇರುತ್ತೆ. ಕ್ಯಾಮ್ರಾ ಯೂಸ್ ಮಾಡ್ತೀರಾ ಒಳಗಡೆ ಅಂತ ಹೇಳಿದ್ರೆ, ಫೋಟೋಸ್ಗಾದರೆ ನಿಮಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ವೀಡಿಯೋಸ್ ತೊಗೊತೀನಿ ಅಂತ ಹೇಳಿದ್ರೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಳಿಗಂತೂ ಎಕ್ಸ್ಪೆಷಲಿ ಮಕ್ಕಳನ್ನೇ ಕರ್ಕೊಂಡು ಹೋಗ್ಬೇಕು ಇಲ್ಲಿ. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ಮಂಗಳವಾರದ ಹೊತ್ತು ಮಾತ್ರ ಹೋಗೋಕೆ ಹೋಗ್ಬಿಡಿ, ಯಾಕಂದರೆ ಅವತ್ತು ಕ್ಲೋಸ್ ಇರುತ್ತೆ.
ಈ ಮ್ಯೂಸಿಯಂ ಎಸ್ಟಾಬ್ಲಿಷ್ ಆಗಿರೋದು 1979 ಅದು ಬ್ರಿಟಿಷ್ ಪೀರಿಯಡಲ್ಲಿ. ಸೊ ಅವರು ಮಿಷಿನ್ಸ್ ಎಲ್ಲ ಯೂಸ್ ಮಾಡ್ತಿರೋದು ಎಲ್ಲ ಬ್ರಿಟಿಷ್ ಟೈಮಲ್ಲಿ ಏನೇನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿದ್ರು ಪ್ರತಿಯೊಂದು ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಹೇಳೋದು ಈ ಪ್ಲೇಸ್ನ ಸೆಕೆಂಡ್ ಓಲ್ಡೆಸ್ಟ್ ರೈಲ್ವೆ ಮ್ಯೂಸಿಯಂ ಇನ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಫುಲ್ಲು ಸರೌಂಡಿಂಗ್ ಅಂತೂ ಸೂಪರ್ ಆಗಿದೆ, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಇರ್ಬೋದು. ಅದಾದಮೇಲೆ ಅಲ್ಲೊಂದು ಸೈಡಲ್ಲಿ ಒಂದು ನಿಮ್ಮ ಕಫೆ ಒಂದಿದೆ. ನೀವೇನಾರ ಅಲ್ಲಿ ಹೋದರೆ ನಿಮಗೇನೋ ಊಟ ತಿಂಡಿ ಎಲ್ಲದೂ ಅಲ್ಲಿ ಅವೈಲಬಲ್ ಸಿಗುತ್ತೆ. ನೀವು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹೊರಗಡೆ ನೋಡಿದ್ರೆ ಅದು ಟ್ರೈನ್ ಥರ ಇದೆ, ಒಳಗಡೆ ನೋಡಿದ್ರೆ ಅದು ಕಫೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಟ್ರೈನ್ದು ಕಾನ್ಸೆಪ್ಟ್ ಇಟ್ಕೊಂಡು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಟಾಯ್ ಟ್ರೈನಲ್ಲಿ ಹೋಗಬೇಕಾದ್ರೆ ಆ ಸೈಡ್ ಬಂದು ನಿಮಗೆ ಟ್ರೈನು ಹೋಗ್ತಾ ಇರೋದೆಲ್ಲ ಕಾಣುತ್ತೆ, ರೈಲ್ವೆ ಸ್ಟೇಷನ್ದು. ಈ ಸೈಡ್ ಬಂದು ನಿಮಗೆ ಫುಲ್ಲು ಆಲ್ಮೋಸ್ಟ್ ಎಲ್ಲ ಟ್ರೈನು ಅಲ್ಲಿ ಇದೆ. ತುಂಬ ಚೆನ್ನಾಗಿದೆ ಮಾತ್ರ ಟ್ರೈನ್ದು. ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಆರ್ಚ್ ಹತ್ರ ಹೋದಾಗ ಸಖತ್ತಾಗಿದೆ. ಅದು ಗ್ರೀನರಿ ಫುಲ್ಲು ಒಳಗಡೆ ಹೋಗಿದ ಕೂಡಲೇ ಏನೋ ಒಂಥರ ಖುಷಿಯಾಗುತ್ತೆ. ಫುಲ್ಲು ಓ ಅಂತ ಎಲ್ಲರೂ ಕಿರಿಸ್ತಿದ್ರು, ಸಖತ್ತು ಖುಷಿಯಾಗಿತ್ತು. ಇಲ್ಲಿ ಬಂದಿದ್ದ ಕೂಡಲೇ ಅವರು ಜೋರಾಗಿ ಹಾರನ್ ಮಾಡ್ತಾರೆ. ಅದು ಯಾಕಂದರೆ ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊತಿರ್ತಾರೆ, ಎಲ್ಲ ಸೈಡ್ಗೆ ಹೋಗಲಿ ಅಂತ ಹೇಳ್ಬಿಟ್ಟು. ಈ ಪ್ಲೇಸಲ್ಲಿ ಎಕ್ಸ್ಪೆಷಲಿ ಬಂದಾಗ ಜೋರಾಗಿ ಹಾರನ್ ಮಾಡ್ತಾರೆ, ಯಾಕಂದರೆ ಎಲ್ಲರೂ ಟ್ರ್ಯಾಕ್ ಮೇಲೆ ನಿಂತ್ಕೊಂಡು ಫೋಟೋ ತಗೊತಿರ್ತಾರೆ. ಈವನ್ ರೈಲ್ವೆ ಗೇಟು ಹಾಕಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ ನೋಡಿ. ಇದು ರೈಲ್ವೆ ಗೇಟು ಇದೆ ಇಲ್ಲಿ, ಸಖತ್ ಎಂಜಾಯ್ ಮಾಡ್ಬೋದು ಮಾತ್ರ. ನೋಡಿ ಇದೇ ನಾನು ಹೇಳಿದ್ದು ಕಫೆ ಅಂತ ಹೇಳಿ, ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಆ ಸೈಡಲ್ಲಿ. ಜಸ್ಟ್ ಇದು ಈಗ ಮುಂದೆ ಬಂತು ಅಂದರೆ ನೆಕ್ಸ್ಟ್ ನಿಮಗೆ ಎಲ್ಲ ಥರ ವೆರೈಟಿ ಟ್ರೈನು ಇಲ್ಲೊಂದು ಅಲ್ಲೊಂದು. ನಿಮಗೆ ಏನಂತ ಹೇಳಿದ್ರೆ ಟ್ರೈನಲ್ಲಿ ಹೋಗಬೇಕಾದ್ರೆ ನಿಮಗೆಲ್ಲ ಸಿಗುತ್ತೆ, ಬಟ್ ಆದರೂ ನೀವು ಇಳಿದ್ಬಿಟ್ಟು ಅಲ್ಲಿ ಪರ್ಟಿಕ್ಯುಲರ್ ಸ್ಪಾಟ್ಗೆ ಹೋಗಿ ನೀವು ಫೋಟೋ ಶೂಟ್ ಮಾಡಿಕೊಂಡು ಅದು ಟ್ರೈನ್ ಹತ್ತಿ ಇಳಿಯೋದು. ಆಮೇಲೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಒಳಗಡೆ ಅಂತ ಹೇಳಿದ್ರೆ ಪ್ರತಿ ಒಂದು ಟ್ರೈನೂ ಅವರು ಈಗಲೂ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ನಿಮ್ಗೆ ಹೆಂಗೆ ಇಂಡಿಯನ್ ರೈಲ್ವೇಸ್ಗೆ ಹೋದಾಗ ನಿಮಗೆ ಅವರು ನೀಟು ಹೈಜೀನ್ ಮೇಂಟೈನ್ ಮಾಡ್ತಾರೆ, ಟಾಯ್ಲೆಟ್ ರೂಮ್ಸ್ ಆಗಲಿ ಎಲ್ಲ ಕ್ಲೀನ್ ಮಾಡ್ತಾರೋ ಅದೇ ಥರನೇ ಈ ಹಳೆ ಟ್ರೈನೂ ನೀವು ಧೂಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ವಾಶ್ ಮಾಡ್ತಾರೆ ಇವರು. ಫೈನಲಿ ನಮ್ಮದೊಂದು ರೌಂಡ್ ಫುಲ್ಲು ಕಂಪ್ಲೀಟ್ ಆಯಿತು. ಈಗ ನಾವೀಗ ಇಳಿತಾ ಇದ್ದೀವಿ, ಬಟ್ ನನ್ನ ಮಗಳಿಗಂತೂ ಇಳಿಯೋಕ್ಕೆ ಇಷ್ಟ ಇಲ್ಲ. ಸೊ ಅವಳು ಏನು ಹೇಳ್ತಿದ್ದಾಳೆ ಅಂದರೆ, ಅಮ್ಮ ಇನ್ನೊಂದು ರೌಂಡ್ ಹೋಗೋಣ, ಇನ್ನೊಂದು ಸತಿ ಹೋಗೋಣ ಬಾ ಬಾ ಅಂತ ಹೇಳ್ಬಿಟ್ಟು ಕರೀತಿದ್ಲು. ಅದು ನೀವೇನೋ ದಸರಾ ಟೈಮ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಲೈಟ್ ಅರೇಂಜ್ಮೆಂಟ್ ಅಂತೂ ಪಕ್ಕಾ ಇರುತ್ತೆ ಟ್ರೈನಲ್ಲಿ, ಸಖತ್ತಾಗಿರುತ್ತೆ. ಅಂತೂ ಲೈಟ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿದೆ, ಸೂಪರಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಈವನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.